ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಈ ಫೋಟೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನ್ನಿಸ್ತದೆ. ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನಮ್ಮ ಪಾಪದ್ದು ಫೋಟೋಶೂಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ನಾವು ರಾಜಾಜಿನಗರಲ್ಲಿರುವಂಥ ಪಿಕಾಕ್ ಸ್ಟುಡಿಯೋದಲ್ಲಿ ಫೋಟೋಶೂಟ್ ಮಾಡ್ಸೋಣ ಅಂತ ಹೋಗ್ತಿದ್ದೀವಿ. ಸಂಡೇ ಮಾರ್ನಿಂಗ್ ನಾವು ಒಂದು 10:30 ಅಷ್ಟರಲ್ಲಿ ಮನೆ ಬಿಡ್ತಿದ್ದೀವಿ. ನಮ್ಮ ಜೊತೆ ನನ್ನ ತಮ್ಮ ಹಾಗೆ ತಮ್ಮನ ವೈಫ್ ಇಬ್ಬರು ಕೂಡ ಬರ್ತಿದ್ದಾರೆ. ಯಾಕಂದರೆ ಪಾಪು ಒಬ್ಬನೇ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಕೈಲಿ. ಸೊ ಹಾಗಾಗಿ ನಾನು, ನನ್ನ ತಮ್ಮ, ಹಸ್ಬೆಂಡ್ ಮತ್ತು ನನ್ನ ತಮ್ಮನ ವೈಫ್ 4 ಜನ ಪಾಪುನ ಕರ್ಕೊಂಡು ಫೋಟೋಶೂಟ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ನಾವು ಬೆಳಗ್ಗೆ 10:30 ಅಷ್ಟರಲ್ಲಿ ಮನೆ ಬಿಟ್ವಿ. 11:45 ಅಷ್ಟರಲ್ಲಿ ಪಿಕಾಕ್ ಸ್ಟುಡಿಯೋಗೆ ಹೋದ್ವಿ. ಯಾಕಂದರೆ ಪಾಪುಗೆ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಬೇಕಿತ್ತು. ಸೊ ಅವನ್ನ ಕೂಡ ರೆಡಿ ಮಾಡಿ ಫೋಟೋಸ್ ಎಲ್ಲ ತೆಗ್ಸೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಬೇಗನೆ ಮನೆ ಬಿಟ್ವಿ. ನೋಡಿ, ಒಳಗಡೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಥರ ಫೋಟೋಶೂಟು ಮಾಡಿಕೊಡ್ತಾರೆ ಇವರು. ಮೆಟರ್ನಿಟಿ ಫೋಟೋಶೂಟು, ಟ್ರೆಡಿಷ್ನಲ್ ಫೋಟೋಶೂಟ್, ಎಲ್ಲ ಥರ ಫೋಟೋಶೂಟು ಇವ್ರ ಹತ್ರ ಅವೈಲೇಬಲ್ ಇದೆ. ಇಂಡೋರ್ ಮತ್ತು ಔಟ್ಡೋರ್ ಕೂಡ ಇದೆಯಂತೆ ಇವ್ರ ಹತ್ರ. ಪೇಂಟಿಂಗ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ ಯಾವ ಥರ ಇದೆ. ಹಾಗೆ ನಾನು ಏನು ಸ್ಯಾರಿ ಒಂದು ವೇರ್ ಮಾಡ್ಕೊಂಡು ಹೋಗಿದ್ದೆ. ನಾನು ನಮ್ಮ ಪಾಪು ಜೊತೆ ಕೃಷ್ಣ ಹಾಗೆ ಯಶೋದೆ ಮಾಡಿಸ್ಕೊಬೇಕು ಅಂತ ಹೇಳಿ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ. ಪಾಪು ಕುತ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಸೊ ನಾನು ಸಿಂಪಲಾಗಿ ಸ್ಯಾರಿ ವೇರ್ ಮಾಡ್ಕೊಂಡೋಗಿ ಅಲ್ಲೇ ರೆಡಿ ಆಗೋಣ ಅಂತ ಹೋದೆ. ಅಷ್ಟರಲ್ಲಿ ಇದನ್ನೆಲ್ಲ ಏನೇನು ಥೀಮ್ಸ್ ಇದೆ ಅಂತ ವಿಡಿಯೋ ಮಾಡ್ಕೊಂಡಿದ್ದಾರೆ ನನ್ನ ತಮ್ಮನ ವೈಫು. ನೋಡಿ, ಗ್ಯಾರೇಜ್ ಥೀಮ್ ಇದು. ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಫೋಟೋಸ್ ಮಾತ್ರ. ನಾನು ಫಸ್ಟು ಗ್ಯಾರೇಜ್ ಥೀಮ್ ಬೇಡ ಅಂತ ಹೇಳಿದೆ. ಬಟ್ ಆದರೆ ಗ್ಯಾರೇಜ್ ಥೀಮ್ ತುಂಬ ಅಂದರೆ ತುಂಬ ಕಲರ್ಫುಲ್ ಆಗಿದೆ. ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಂದು ಹಳ್ಳಿ ಥೀಮ್. ಮುಂಚೆ ಎಲ್ಲ ಹಳ್ಳಿ ಅಂತಂದರೆ ಮನೆ ಮುಂದೆ ಒಂದು ಎತ್ತಿನ ಬಂಡಿ ಅಂತೂ ಇದ್ದೇ ಇರ್ತಿತ್ತು. ಅದೇ ರೀತಿ ಪ್ಲ್ಯಾನ್ ಮಾಡಿ ಇಲ್ಲಿ ಮನೆ ಮುಂದೆ ಒಂದು ಎತ್ತಿನ ಬಂಡಿನ ನಿಲ್ಲಿಸಿದ್ದಾರೆ. ನೋಡಿ, ಇದು ರಾಜನ್ ಥೀಮ್, ಮಹಾರಾಜರ ಥೀಮ್. ಇದು ಬಂದು ಪೊಲೀಸ್ ಸ್ಟೇಷನಲ್ಲಿ ಏನೇನು ಇರಬೇಕು ಅದೆಲ್ಲವನ್ನು ಕೂಡ ಇವರು ಇಟ್ಟಿದ್ದಾರೆ ಇಲ್ಲಿ. ನೋಡಿ, ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಗನ್ ಕೂಡ ಇದೆ ನೋಡಿ. ಇದಾದ್ಮೇಲೆ ನೆಕ್ಸ್ಟ್ ಬಂದು ಇದು ರೆಟ್ರೋ ಥೀಮ್ ಅಂತ. ಪಿಯಾನೋ ಎಲ್ಲ ಇಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಗೆ ಚಿಕ್ಕ ಚಿಕ್ಕ ಸೋಫಾಸ್ ಕೂಡ ಇಟ್ಟಿದ್ದಾರೆ. ಇದು ನೋಡಿ, ಪಿಯಾನೋ ಎಷ್ಟು ಚೆನ್ನಾಗಿದೆ. ನಮ್ಮ ಪಾಪ ಫೋಟೋಸ್ ತೆಗೆಸ್ಕೊಂತಾನೋ ಇಲ್ವೋ ಅಂತ ತುಂಬ ಭಯ ಆಗಿತ್ತು. ಬಟ್ ಸ್ವಲ್ಪ ಕೋಪ್ರೇಟ್ ಮಾಡ್ದ ಪಾಪ. ಅವನಿಗೂ ಸಾಕಾಗಿತ್ತು. ಲಾಸ್ಟಲ್ಲಿ ಅವನ ಕೈಯಲ್ಲಿ ಆಗಲಿಲ್ಲ. ಸೊ ಇನ್ನೂ ಒಂದು ಥೀಮ್ ಮಾಡಿಸ್ಬೇಕಿತ್ತು. ಬಟ್ ಅವ್ನು ಅಳೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನಾವು ಮಾಡ್ಸೋಕ್ಕಾಗಿಲ್ಲ. 5 ಥೀಮ್ಸ್ ಮಾಡಿಕೊಂಡು ಬಂದ್ವಿ ನಾವು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫೋಟೋಸ್ ಕೂಡ ತುಂಬ ಚೆನ್ನಾಗಿ ತೆಗೆದುಕೊಟ್ಟಿದ್ದಾರೆ ನಮಗೆ ಅವರು. ನಾನು ನಮ್ಮ ಪಾಪುಗೆ ಗ್ಯಾರೇಜ್ ಥೀಮ್, ರೆಟ್ರೋ ಥೀಮ್, ಏಕ್ ಥೀಮ್ ಮತ್ತು ಹಳ್ಳಿಯಲ್ಲಿ ಯಾವ ಥರ ಇರ್ತಾರೆ ಅದೊಂದು ಥೀಮ್ ತೊಗೊಂಡ್ವಿ. ಹಾಗೆ ಕೃಷ್ಣನ್ ಥೀಮ್ನ ಒಟ್ಟು 5 ಥೀಮ್ ಅಲ್ಲಿ ಫೋಟೋಶೂಟ್ ಮಾಡಿಸಿದ್ವಿ ನಾವು. ಫೋಟೋಸ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಈ ಥರ ಫೋಟೋಶೂಟ್ ಎಲ್ಲ ಮುಗಿಸ್ಕೊಳೋ ಅಷ್ಟರಲ್ಲಿ 2 ಗಂಟೆ ಆಯಿತು. ಹೊಟ್ಟೆ ತುಂಬ ಹಸಿತಾಯಿತು. ಹಾಗಾಗಿ ನಾವು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಊಟಕ್ಕೆ ಹೋಗೋಣ ಅಂತ ಹೇಳಿ ನಾವು ಇಲ್ಲಿ ಸಹಕಾರ ನಗರದಲ್ಲಿರುವಂಥ ನಾಟಿ ಸೊಗಡು ಹೋಟೆಲ್ಗೆ ಬಂದ್ವಿ. ಫುಡ್ ಫಸ್ಟ್ ಒಂದ್ಸಲಿ ಟ್ರೈ ಮಾಡಿದ್ದೆ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿಗೆ ಹೋದ್ವಿ ನಾವು. ಹೊಟ್ಟೆ ತುಂಬ ಹಸಿತಿದ್ರಿಂದ ಬೇಗ ಏನು ಸರ್ವ್ ಮಾಡ್ತಾರೋ ಅದನ್ನೇ ತೊಗೊಳೋಣ ಅಂತ ಹೇಳಿ ನಾವು ಇಷ್ಟು ಐಟಮ್ ತೊಗೊಂಡ್ವಿ. ಮುದ್ದೆ ನನ್ನ ಹಸ್ಬೆಂಡ್ಗೆ ಇರಲೇಬೇಕು. ಸೊ ಅವ್ರು ಮುದ್ದೆ ತೊಗೊಂಡ್ರು. ನಾನು ನನ್ನ ತಮ್ಮ ಚಪಾತಿ ತೊಗೊಂಡ್ವಿ. ಅವ್ರ ವೈಫ್ ಬಿರಿಯಾನಿ ಇಷ್ಟಪಡ್ತಾರೆ. ಸೊ ಬಿರಿಯಾನಿ ತೊಗೊಂಡ್ಳು ಅವಳು. ಇದೆಲ್ಲ ಮುಗಿಸ್ಕೊಳೋ ಅಷ್ಟರಲ್ಲಿ 3:30 ಹಾಗೆ ಹೋಯಿತು. ನಮಗೂ ಹೊಟ್ಟೆ ಹಸ್ದಂಗೆ ಪಾಪಗೂ ಹೊಟ್ಟೆ ಹಸಿತಲ್ವ, ಹಾಗಾಗಿ ಅವನಿಗೂ ಊಟ ಮಾಡಿಸೋಣ ಅಂತ ಹೇಳಿ ನನ್ನ ತಮ್ಮನ ಮನೆಗೆ ಹೋಗಿ ಅಲ್ಲಿ ಪಾಪುಗೆ ಒಂಚೂರು ಊಟ ಮಾಡಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಾವು ಮನೆಗೆ ಹೊರಡೋ ಅಷ್ಟರಲ್ಲಿ 5 o'clock ಆಯಿತು. ಹಾಗೆ ಎಷ್ಟು ಬೇಗ ಸಂಡೇ ಮುಗ್ದೋಯ್ತಲ್ವಾ ಅಂತ ಕೂಡ ಅನ್ನಿಸ್ತಾ ಇತ್ತು. ಸೊ ಫ್ರೆಂಡ್ಸ್, ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ.